ಕುಡಿತವನ್ನು ಬಿಡಿಸುವ ಮನೆಮದ್ದುಗಳು. ಮೊದಲಿಗೆ 3 ಚಮಚ ಹಾಗಲಕಾಯಿ ಎಲೆಯ ರಸವನ್ನು 1 ಲೋಟ ಮಜ್ಜಿಗೆಯೊಂದಿಗೆ ಮಿಶ್ರಣ ಮಾಡಿ ಕುಡಿಯಿರಿ. ಇದರಿಂದ ಕುಡಿಯಬೇಕು ಎನ್ನುವ ತೀವ್ರತೆ ಕಡಿಮೆಯಾಗುತ್ತದೆ. 2. ಮದ್ಯ ಸೇವನೆ ಮಾಡಬೇಕು ಅನ್ನಿಸಿದಾಗ ದ್ರಾಕ್ಷಿ, ಸೇಬು, ಬೀಟ್ರೂಟ್, ಕಿತ್ತಳೆ ಜ್ಯೂಸನ್ನು ಕುಡಿಯಿರಿ. 3. ಖರ್ಜೂರವನ್ನು 1 ಲೋಟ ನೀರಿನಲ್ಲಿ 4 ರಿಂದ 5 ಗಂಟೆಗಳವರೆಗೆ ನೆನೆಸಿ ನಂತರ ಬೀಜ ತೆಗೆದು ಚೆನ್ನಾಗಿ ಹಿಚುಕಿ ಆ ರಸವನ್ನು ದಿನಕ್ಕೆ 2 ಬಾರಿ ಅಥವಾ 3 ಬಾರಿ ಕುಡಿಯುವುದರಿಂದ ಕುಡಿಯುವ ಒತ್ತಡ ಕಡಿಮೆಯಾಗುತ್ತದೆ. 4 ಲೀಟರ್ ನೀರಿಗೆ 250 ಗ್ರಾಂ ಓಂಕಾಳು ಹಾಕಿ ಅದು 1 ಲೀಟರ್ ನೀರು ಆಗುವವರೆಗೆ ಕುದಿಸಿ ಆ ರಸವನ್ನು ಸಾರಾಯಿ ಕುಡಿಯಬೇಕು ಅನ್ನಿಸಿದಾಗ ಸೇವಿಸಿ. 5 ಅರ್ಧ ಲೋಟ ನೀರಿಗೆ 3 ಲವಂಗ, 2 ಏಲಕ್ಕಿ, ಚಿಕ್ಕದಾದ ಹುಣಸೆ ಹಣ್ಣು, ಕಪ್ಪು ಉಪ್ಪು ಬೆರೆಸಿ 1-2 ನಿಮಿಷದವರೆಗೆ ಕುದಿಸಿ ನಂತರ ಅದರ ರಸವನ್ನು ಕಲ್ಲಂಗಡಿ ಜ್ಯೂಸ್ನೊಂದಿಗೆ ಬೆರೆಸಿ ಕುಡಿಯಿರಿ. 6 ಕುಡಿಯಬೇಕು ಅನಿಸಿದಾಗ ಅಶ್ವಗಂಧ, ಜ್ಯೇಷ್ಠ ಮಧುವಿನ ಕಷಾಯ ಕುಡಿಯುವುದು ಕೂಡ ಉತ್ತಮವಾದ ಉಪಾಯ. 7 1 ಲೋಟ ನೀರಿಗೆ ಕೆಲವು ತುಳಸಿ ಎಸಳು, 2 ಚಮಚ ಕರಿ ಮೆಣಸಿನ ಪುಡಿ ನೆನೆಸಿ ಬೆಳಿಗ್ಗೆ ಎದ್ದ ಕೂಡಲೇ 2 ಚಮಚ ಸೇವಿಸಿ. 8 ಹಸಿ ಖರ್ಜೂರವನ್ನು ಸಂಜೆಯ ವೇಳೆಗೆ ತಿನ್ನಿ. ಇದರಿಂದ ಸಾರಾಯಿ ವಾಸನೆಗೆ ಹೊಟ್ಟೆ ತೊಳೆಸಿದಂತಾಗಿ ಕುಡಿಯುವ ಬಯಕೆ ಕಡಿಮೆಯಾಗುತ್ತದೆ. 9 ಕುಡಿಯಬೇಕು ಅನ್ನಿಸಿದಾಗ ನೇರಳೆ ಬಣ್ಣದ ದ್ರಾಕ್ಷಿಯನ್ನು ಸೇವಿಸಿ. ಇದರಿಂದ ಕುಡಿಯಬೇಕು ಎನ್ನುವ ಬಯಕೆ ತಾತ್ಕಾಲಿಕವಾಗಿ ದೂರವಾಗುತ್ತದೆ. 10 1 ಲೋಟ ಬಿಸಿ ನೀರನ್ನು ಸಾರಾಯಿಯಂತೆ ನಿಧಾನವಾಗಿ ಕುಡಿಯಿರಿ. ಬಿಲೀವ್ ಮೀ, ಇಟ್ ವರ್ಕ್ಸ್ ಫಾರ್ ಸಮ್ ಟೈಮ್. ಕುಡಿಯಬೇಕು ಅನ್ನಿಸಿದಾಗ ಏನಾದರೂ ಹೊಸದು ಕಲಿಯಿರಿ. ಅಡುಗೆ ಕಲಿಯಬಹುದು, ಚೆಸ್ ಅಥವಾ ಮೊಬೈಲ್ನಲ್ಲಿ ಇರುವ ಗೇಮ್ ಆಟ ಆಡಬಹುದು, ಗೆಳೆಯರಿಗೆ ಫೋನ್ ಮಾಡಬಹುದು. ಸಾಮಾನ್ಯವಾಗಿ ಕುಡಿತ ಬಿಟ್ಟವರು ಯಾರಾದರೂ ಇದ್ದರೆ ಅವರಿಗೆ ಫೋನ್ ಮಾಡುವುದು ಉತ್ತಮ. ಕುಡಿಯಬೇಕು ಅನ್ನಿಸಿದಾಗ ಯಾವುದಾದರೂ ಲಘುವಾದ ನಿಮಗಿಷ್ಟವಾದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ. ಪ್ರತಿನಿತ್ಯ ಕುಡಿಯುವವರಿಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಬಂದ ಕೂಡಲೇ ಆ ತರಹದ ಚಡಪಡಿಕೆಯ ಅನುಭವ ಆಗುತ್ತದೆ. ಇಂಥ ಸಮಯದಲ್ಲಿ ಮೈಂಡ್ ಡೈವರ್ಟ್ ಮಾಡುವುದನ್ನು ಕಲಿಯಬೇಕು. ಎಷ್ಟೋ ಜನರು ಕುಡಿಯುವುದನ್ನು ಬಿಡಲು ವಿಫಲರಾಗುತ್ತಾರೆ. ಅದಕ್ಕೆ ಕಾರಣಗಳು ಸಾಕಷ್ಟಿವೆ. 1 ವಾರ ಕುಡಿಯುವುದನ್ನು ಬಿಡುತ್ತಾರೆ. ಇಂಥ ಸಮಯದಲ್ಲಿ ಪಾಸಿಟಿವ್ ಆದ ರಿಸಲ್ಟ್ ಬಂದರೆ, ಲಾಭ ಆಗುವಂತಹ ಘಟನೆ ಏನಾದರೂ ನಡೆದರೆ ಅವರು ಕುಡಿಯುವುದನ್ನು ಶಾಶ್ವತವಾಗಿ ಬಿಟ್ಟು ಬಿಡುತ್ತಾರೆ. ಆದರೆ ಎಲ್ಲರ ವಿಷಯದಲ್ಲೂ ಹೀಗೆ ನಡೆಯಬೇಕು ಎಂದೇನೂ ಇಲ್ಲ. ಕೆಲವರು ಕುಡಿತ ಬಿಟ್ಟಾಗ ಅವರ ಬದುಕಿನಲ್ಲಿ ಯಾವುದೇ ಪಾಸಿಟಿವ್ ಪರಿಣಾಮ ಕಂಡುಬರದೇ ಇರಬಹುದು. ಇಂಥ ಸಮಯದಲ್ಲಿ ಕುಡಿದರೂ ಒಂದೇ, ಕುಡಿಯದಿದ್ದರೂ ಒಂದೇ, ನಮ್ಮ ಲೈಫು ಇಷ್ಟೇನೆ ಎಂದುಕೊಂಡು ಪುನಃ ಕುಡಿಯಲು ಆರಂಭಿಸಬಹುದು. ಕುಡಿತ ಬಿಟ್ಟ ಕೂಡಲೇ ಇಂಪ್ರೂವ್ ಆಗದೇ ಇರಬಹುದು. 2 ಲಾಭಗಳಂತೂ ಖಂಡಿತ ಆಗುತ್ತದೆ. ಒಂದಷ್ಟು ಹಣ ಉಳಿತಾಯವಾಗುತ್ತದೆ. 2ನೇದು ಆರೋಗ್ಯ ಚೆನ್ನಾಗಿರುತ್ತದೆ. ಇಲ್ಲೂ ಕೂಡ ಕೆಲವರು ಉಲ್ಟಾ ಮಾತನಾಡುವುದಿದೆ. ಯಾರೋ ಕುಡಿಯುತ್ತಿರುತ್ತಾರೆ, ಕುಡಿತ ಬಿಟ್ಟು 1 ತಿಂಗಳ ಒಳಗೆ ಹೃದಯಾಪಘಾತವಾಗಿ ತೀರಿಕೊಳ್ಳುತ್ತಾರೆ ಎಂದಿಟ್ಟುಕೊಳ್ಳಿ. ಆಗ ಅವರು ಕುಡಿಯುವುದು ಬಿಟ್ಟು ಏನು ಪ್ರಯೋಜನವಾಯಿತು ಎಂದು ಕೇಳುವವರು ಇದ್ದಾರೆ. ಇದು ಅರ್ಥಹೀನವಾದ. ಕುಡಿತ ಬಿಟ್ಟ ಕೂಡಲೇ ನಿಮ್ಮ ಸಾಲ ಎಲ್ಲ ತೀರಿ ನೀವು ಶ್ರೀಮಂತರಾಗುತ್ತೀರಿ ಎಂದುಕೊಳ್ಳುವುದು ಕೂಡ ಮೂರ್ಖತನ. ಕೆಲವರು ಕುಡಿಯುವುದು ಬಿಟ್ಟು 4 ತಿಂಗಳಾದ ಕೂಡಲೇ ಪುನಃ ಕುಡಿಯಲು ಪ್ರಾರಂಭಿಸುತ್ತಾರೆ. ಕುಡಿತ ಮತ್ತು ನಿಮ್ಮ ಆರ್ಥಿಕ ಸಮಸ್ಯೆ 2 ಬೇರೆ ಬೇರೆ ವಿಷಯಗಳೊಂದಿಗೆ ತಳುಕು ಹಾಕಿಕೊಂಡಿರಬಹುದು. ಆದ್ದರಿಂದ ಕುಡಿತ ಬಿಟ್ಟ ಕೂಡಲೇ ನಿಮ್ಮ ಆರ್ಥಿಕ ಸಮಸ್ಯೆ ಕಡಿಮೆ ಆಗುತ್ತದೆ ಎಂದುಕೊಳ್ಳುವುದು ಮೂರ್ಖತನವಾಗುತ್ತದೆ. ನಿಮ್ಮ ವ್ಯಕ್ತಿತ್ವದ ಕಾರಣದಿಂದ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿರುತ್ತದೆ. ಅದಕ್ಕೂ ಕುಡಿತಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ವ್ಯಕ್ತಿತ್ವದ ಸಮಸ್ಯೆಗಳಿಗೆ ಬೇರೆಯದೇ ಆದ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಬೇಕು. ನೆನಪಿರಲಿ, ಕುಡಿತವನ್ನು ಬಿಡಲು ನೀವು ಮಾಡುವ ಪ್ರಯತ್ನಗಳು ಸ್ವಲ್ಪ ಗಂಭೀರವಾಗಿರಬೇಕು. ಕುಡಿತ ಬಿಟ್ಟ ಕೂಡಲೇ ಏನೋ ಮ್ಯಾಜಿಕ್ ಆಗುತ್ತದೆ, ಎಲ್ಲರ ವಿಷಯದಲ್ಲಿ ಇದು ನಿಜ ಆಗದೇ ಇರಬಹುದು. ಆದ್ದರಿಂದ ಮೊದಲು ಕುಡಿತ ಬಿಡುವುದು ನಿಮ್ಮ ಆದ್ಯತೆ ಆಗಿರಲಿ. ಪ್ರಯತ್ನ ಮಾಡುವಾಗ ಗೆಳೆಯರು ತಮಾಷೆ ಮಾಡಿದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಇದೆಲ್ಲ ಎಲ್ಲಿ ವರ್ಕ್ ಆಗುತ್ತದೆ ಎನ್ನುವ ಉಡಾಫೆಯ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಡಿ. ಕುಡಿತವನ್ನು ಬಿಡಿಸಲು ಯಾವುದೇ ಮ್ಯಾಜಿಕ್ ಪರಿಹಾರವಿಲ್ಲ. ಕೆಲವರು ಇದ್ದಕ್ಕಿದ್ದ ಹಾಗೆ ಕುಡಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಅಂಥವರ ವಿಷಯದಲ್ಲಿ ಹಠಾತ್ ಪರಿವರ್ತನೆ ಕಂಡುಬರಬಹುದು. ಆದರೆ ಅಂತಹ ವರ್ತನೆಗೆ ಬಲವಾದ ಕಾರಣಗಳು ಇದ್ದೇ ಇರುತ್ತವೆ. ಉಳಿದಂತೆ ನೀವು ಪ್ರಯತ್ನಪಟ್ಟು ಕುಡಿಯುವುದನ್ನು ಬಿಡಬೇಕು. ಆದರೆ ಇದಕ್ಕೆ ಯಾವುದೇ ಹರಸಾಹಸ ಏನೂ ಮಾಡಬೇಕಾಗಿಲ್ಲ.
ಮನಸ್ಸಿದ್ದರೆ ಸಾಕು, ಮಾರ್ಗಗಳು ತಾನಾಗಿ ತೆರೆದುಕೊಳ್ಳುತ್ತವೆ. ಕುಡಿತದಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನೇಕ ಸಮಸ್ಯೆಗಳ ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ಕಂಡುಬರಬಹುದು. 1. ಲಿವರ್ ಹಾಳಾಗಬಹುದು. 2. ಹೊಟ್ಟೆಯಲ್ಲಿ ಹುಣ್ಣಾಗಬಹುದು. 3. ಸ್ಟ್ರೋಕ್ ಹೊಡೆಯಬಹುದು. 4. ಕಿಡ್ನಿ ಹಾಳಾಗಬಹುದು. 5. ಹೃದಯದ ಆರೋಗ್ಯದಲ್ಲಿ ಏರುಪೇರಾಗಬಹುದು. 6. ಉಸಿರಾಟದ ಸಮಸ್ಯೆ ಕಂಡುಬರಬಹುದು. ಆದ್ದರಿಂದ ಆರೋಗ್ಯದ ಲಾಭಕ್ಕೆ ಕುಡಿತ ಬಿಡಬಹುದು ಎನ್ನುವುದು ನೆನಪಿರಲಿ. ಕುಡಿತ ಬಿಡುವ ಪ್ರಯತ್ನ ತುಸು ಗಂಭೀರವಾಗಿ ಇರಲಿ. ನಿಮ್ಮ ಸುತ್ತಮುತ್ತ ಕುಡಿತ ಬಿಟ್ಟು ಇಂಪ್ರೂವ್ ಆಗಿರುವವರನ್ನು ಅಬ್ಸರ್ವ್ ಮಾಡಿ. ನೀವು ಕೂಡ ಹಾಗೆ ಇಂಪ್ರೂವ್ ಆಗುವುದು ಬೇಡವೇ? ಆದ್ದರಿಂದ ಇಂಪ್ರೂವ್ ಆಗುವ ಸಲುವಾಗಿ ಕುಡಿತವನ್ನು ಬಿಟ್ಟು ಬಿಡಿ.